ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ಬೋಸ್ ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಮಗ ಜಸ್ಟ್ ಏನ್ ಬರ್ತಾ ಇದೆ ಅಪ್ಡೇಟು, ಬ್ಯಾನ್ ಮಾಡ್ಬೇಕಂತ ಈ ಪ್ಲೇಯರ್ಸ್ಗಳನ್ನ IPL ಇಂದ IPL ಆಕ್ಷನ್ಗೆ ಈ ಪ್ಲೇಯರ್ಸ್ಗಳು ಇರಬಾರ್ದು ಅಂತ ಇವಾಗ ರೊಚ್ಚಿಗೆದ್ದು ನಿಂತ್ಕೊಂಡಿದ್ದಾರೆ. ಸುನಿಲ್ ಗವಾಸ್ಕರ್ ಅವರು IPL ಗವರ್ನಿಂಗ್ ಕೌನ್ಸಿಲ್ಗೆ ಹೇಳಿದ್ದಾರೆ, ಇದನ್ನ ಮಾಡಿಲ್ಲ ಅಂತಾನೆ ನೀವು ಈ ಟೂರ್ನಮೆಂಟ್ಗೆ ನೀವು ಮಾಡ್ತಾ ಇರೋಂಥ ಅವಮಾನ ಇದು. ನಾನೇನಾದ್ರು ಆ ಪೊಸಿಷನ್ ಇದ್ದಿತ್ತು ಅಂದರೆ ಅವ್ರನ್ನೆಲ್ಲ ಬ್ಯಾನ್ ಮಾಡಿ ಬಿಸಾಕ್ತಾ ಇದ್ದೆ, ಆಕ್ಷನ್ಗೆ ಎಂಟರ್ ಆಗಕ್ಕೆ ಬಿಡ್ತಾ ಇರಲಿಲ್ಲ ನನ್ನ ಮಕ್ಕಳನ್ನ ಅಂತ ಸುನಿಲ್ ಗವಾಸ್ಕರ್ ಹೇಳಿದ್ದಾರೆ. ಸೊ ಏನಪ್ಪ ಸೀನ್ ಆಗ್ತಿದೆ ಅಂತಂದ್ರೆ, ಇವಾಗ ಮುಂಚೆನೇ ಹೇಳ್ತಾ ಇದ್ದಾರೆ ಪ್ಲೇಯರ್ಸ್ಗಳು, ಓವರ್ಸೀಸ್ ಪ್ಲೇಯರ್ಗಳು ಮುಂಚೆನೇ ಹೇಳ್ತಿದ್ದು ಪಾಸಿಟಿವ್ ನೋಟಲ್ಲಿ ತೊಗೊಬೋದು, ನೆಗೆಟಿವ್ ನೋಟಲ್ಲಿ ಕೂಡ ತೊಗೊಬೋದು. ಇವಾಗ ಓವರ್ಸೀಸ್ ಪ್ಲೇಯರ್ಗಳು ಅಂತ ಬಂದಾಗ ಅವರೇ ಡಿಮ್ಯಾಂಡ್ ಇರುವಂಥದ್ದು ಮಿನಿ ಆಕ್ಷನ್ ಅಂತ ಬಂದಾಗ ಇಂಡಿಯನ್ ಪ್ಲೇಯರ್ಸ್ಗಳು ಅಷ್ಟರ ಮಟ್ಟಿಗೆ ಡಿಮ್ಯಾಂಡ್ ಇರೋ ಜಾಸ್ತಿ ಪ್ರೈಸ್ಗೆ ಹೋಗೋದೇ ಓವರ್ಸೀಸ್ ಪ್ಲೇಯರ್ಗಳು. ಅದರಲ್ಲಿ ಇವರು ಲಿಮಿಟೆಡ್ ಅವೈಲಬಿಲಿಟಿ ಬೇರೆ ಹೇಳ್ತಾ ಇದ್ದಾರೆ. ನಾನು ಇಷ್ಟಕ್ಕೆ ಮಾತ್ರ ಅವೈಲೇಬಲ್ ಇರ್ತೀನಿ, ಅಷ್ಟಕ್ಕೆ ಮಾತ್ರ ಅವೈಲೇಬಲ್ ಇರ್ತೀನಿ, ಬರೀ 25% ಆಫ್ ದ ಟೂರ್ನಮೆಂಟಿಗೆ ಮಾತ್ರ ಅವೈಲೇಬಲ್ ಇರ್ತೀನಿ, 4 ಮ್ಯಾಚ್ ಮಾತ್ರ ಆಡ್ತೀನಿ, 5 ಮ್ಯಾಚ್ ಮಾತ್ರ ಆಡ್ತೀನಿ, 6 ಮ್ಯಾಚ್ ಮಾತ್ರ ಆಡ್ತೀನಿ, ಇಷ್ಟಿಷ್ಟು ಮ್ಯಾಚ್ಗಳು ಮಾತ್ರ ಆಡ್ತೀನಿ, ನಾನು ಇಷ್ಟಕ್ಕೆ ಅವೈಲೇಬಲ್ ಇರೋದಿಲ್ಲ, ಅಷ್ಟಕ್ಕೆ ಮಾತ್ರ ಅವೈಲೇಬಲ್ ಇರ್ತೀನಿ, ಹಂಗಿರ್ತೀನಿ ಹಿಂಗಿರ್ತೀನಿ ಅಂತ ಇವಾಗ ಅವ್ರು ಡಿಕ್ಲೇರ್ ಮಾಡ್ಕೊತಾ ಇದ್ದಾರೆ. ಇದು ಅಫಿಷಿಯಲಿ ಬಂದ್ಬಿಟ್ಟು ಡಿಕ್ಲೇರ್ ಮಾಡ್ಕೊಂತಿದ್ರೆ ನಾನು 4 ಮ್ಯಾಚಿಗೆ ಮಾತ್ರ ಅವೈಲೇಬಲ್ ಇರ್ತೀನಿ ಗುರು. ಫಾರ್ ದಟ್ ಮ್ಯಾಟರ್ ಎಕ್ಸಾಂಪಲ್ ತಗೊಬೋದು, ಜಾಶ್ ಇಂಗ್ಲಿಸು, ನಾನು 4 ಮ್ಯಾಚಿಗೆ ಅವೈಲೇಬಲ್ ಇರ್ತೀನಿ, ಆದರೂ IPL ಆಕ್ಷನ್ಗೆ ರಿಜಿಸ್ಟರ್ ಆಗ್ತೀನಿ ಬಂದ್ಬಿಟ್ಟು ಅಂತ ರಿಜಿಸ್ಟರ್ ಆಗಿದ್ದಾರೆ ಆಲ್ರೆಡಿ. ಅವರು IPL ಆಕ್ಷನ್ಗೆ ರಿಜಿಸ್ಟರ್ ಆಗಿದ್ದಾರೆ. ಸೊ ಇಂಥ ಪ್ಲೇಯರ್ಸ್ಗಳನ್ನ IPL ಗವರ್ನಿಂಗ್ ಕೌನ್ಸಿಲು ಬ್ಯಾನ್ ಮಾಡಿ ಬಿಸಾಕಬೇಕು. ಎಷ್ಟು ಧೈರ್ಯ ನಮ್ಮ ಮಕ್ಕಳಿಗೆ ಅಂತ ಸುನಿಲ್ ಗವಾಸ್ಕರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಪ್ರತಿಷ್ಠಿತ ಲೀಗು ನಿಜಾಲೋಗರು ಹಂಗ್ ನೋಡೋಕೆ ಹೋಯ್ತು ಅಂದರೆ ವರ್ಲ್ಡ್ ಕಪ್ ಗೆದ್ಬಿಡ್ಬೋದು, T20 ವರ್ಲ್ಡ್ ಕಪ್ ಗೆದ್ಬಿಡ್ಬೋದು. IPL ಗೆಲ್ಲೋದು ಅಷ್ಟು ಕಷ್ಟ, ಜೊತೆಗೆ ಅಷ್ಟು ದೊಡ್ಡ ಲೀಗ್ ಇದು, ವರ್ಲ್ಡ್ ಕಪ್ಗಿಂತ ದೊಡ್ಡ ಲೀಗ್ ಇದು. ಹಂಗೆ ನೋಡೋಕೆ ಹೋಯ್ತು ಅಂದರೆ ವರ್ಲ್ಡ್ ಕಪ್ಪಿಗೆ ಒಂಥರ ಅದೊಂಥರ ಬೇರೆ ಮರ್ಯಾದೆ ಆಯಿತು ಅಂದರೆ IPLಗೆ ಇರೋವಂಥ ಮರ್ಯಾದೆನೇ ಬೇರೆ. ಎಷ್ಟೊಂದು ಜನ ಇನ್ಫ್ಯಾಕ್ಟ್ ಓವರ್ಸೀಸ್ ಪ್ಲೇಯರ್ಗಳು ಕೂಡ ಅಷ್ಟೇ IPL ಆಡಬೇಕು ಅಂತ ಕಾಯ್ತಾ ಇರ್ತಾರೆ. ಈ ನನ್ನ ಮಕ್ಕಳುಗಳು ಬಂದ್ಬಿಟ್ಟು ನಾನು 4 ಮ್ಯಾಚ್ ಅವೈಲೇಬಲ್ ಇರ್ತೀನಿ, 3 ಮ್ಯಾಚ್ ಅವೈಲೇಬಲ್ ಇರ್ತೀನಿ ಅಂತ ಬಂದ್ಬಿಟ್ಟು ಆಕ್ಷನ್ಗೆ ರಿಜಿಸ್ಟರ್ ಆಗ್ತಾರೆ. ಅದು 2 ಕೋಟಿ ಬೇಸ್ ಪ್ರೈಸ್ಗೆ ರಿಜಿಸ್ಟರ್ ಆಗ್ತಾರೆ. ಇದು IPLಗೆ ಮಾಡ್ತಾ ಇರುವಂಥ ಅವಮಾನ ಅವರು. ಆದರೆ ಒಬ್ಬರೇ ಅಲ್ಲ, ಜಾಶ್ ಇಂಗ್ಲಿಸ್ ಮಾತ್ರ ಅಲ್ಲ, ಇವಾಗ ಆಲ್ರೆಡಿ ಬಂದಿರೋಂಥ ಅಪ್ಡೇಟ್ ಪ್ರಕಾರ ರಿಜಿಸ್ಟರ್ ಆಗಿರುವಂಥ ಪ್ಲೇಸ್ಗಳಲ್ಲಿ ಇವರು ಜಾಶ್ ಇಂಗ್ಲಿಸ್ ಅವರು 25% ಆಫ್ ದ ಮ್ಯಾಚ್ ಅಂದರೆ 4 ಮ್ಯಾಚ್ ಮಾತ್ರ ಅವೈಲೇಬಲ್ ಇರ್ತೀನಿ ಅಂತ 2 ಕೋಟಿಗೆ ರಿಜಿಸ್ಟರ್ ಆಯಿತು ಅಂತಂದರೆ, ಇಲ್ಲಿ ಆಸ್ಟನ್ ಏಗರ್ ಬಂದ್ಬಿಟ್ಟು 65% ಆಫ್ ದ ಮ್ಯಾಚ್ ಅವೈಲೇಬಲ್ ಇರ್ತೀನಿ ಅಂತ ರಿಜಿಸ್ಟರ್ ಆಗಿದ್ದಾರೆ. ಆ್ಯಂಡ್ ವಿಲಿಯಮ್ ಸದರ್ಲ್ಯಾಂಡ್ ಬಂದ್ಬಿಟ್ಟು 80% ಆಫ್ ದ ಮ್ಯಾಚು ಅವೈಲೇಬಲ್ ಇರ್ತೀನಿ ಅಂತ ರಿಜಿಸ್ಟರ್ ಆಯಿತು ಅಂತಂದರೆ, ನ್ಯೂಜಿಲ್ಯಾಂಡ್ ಪೇಸರು ಆ್ಯಡಮ್ ಮಿಲ್ನೆ ಬಂದ್ಬಿಟ್ಟು 95% ಆಫ್ ದ ಮ್ಯಾಚು ಅಂದರೆ 1 ಮ್ಯಾಚ್ 2 ಮ್ಯಾಚ್ ಮಿಸ್ ಆಗ್ತೀನಿ ನಾನು ಅಂತ. ಇದು ಒಂಥರ ಆಕ್ಸೆಪ್ಟಬಲ್. 95% ಆಫ್ ದ ಮ್ಯಾಚ್ ಅಂತ ಅಂದರೆ ಏನೋ 1 ಮ್ಯಾಚ್ ಮಿಸ್ ಆಗ್ತೀನಿ ಅಂತಂದರೆ ಅದರಲ್ಲಿ ಒಂದು ರೇಂಜಿಗೆ ಅರ್ಥ ಇರುತ್ತೆ ಅಂತ ಹೇಳ್ಬೋದು. ಬಟ್ ಸೌತ್ ಆಫ್ರಿಕನ್ ರೆಲ್ಲಿ ರೂಸೋ ಕೂಡ 20% ಆಫ್ ದ ಮ್ಯಾಚ್ ನಾನು ಅವೈಲೇಬಲ್ ಇರ್ತೀನಿ. ರೆಲ್ಲಿ ರೂಸೋ 20% ಏನಲ್ಲ, 1 ಮ್ಯಾಚ್ ಆಡಿ 2 ಮ್ಯಾಚ್ ಆಡಬೇಕು ಇವರು. 1 ಮ್ಯಾಚ್ 2 ಮ್ಯಾಚ್ ಆಡೋದಕ್ಕೆ ಏನಕ್ಕೆ ರಿಜಿಸ್ಟರ್ ಆಗಬೇಕು ನೀನು ಆಕ್ಷನ್ಗೆ? ರಿಜಿಸ್ಟರ್ ಆಗಿದ್ರಂತೆ ನಾನು 20% ಆಫ್ ದ ಮ್ಯಾಚ್ ಮಾತ್ರ ಅವೈಲೇಬಲ್ ಇರ್ತೀನಿ ಅಂತ, 25% ಆಫ್ ದ ಮ್ಯಾಚ್ ಇರ್ತೀನಿ ಅಂತ ಈ ಕಡೆಯಿಂದ ಹೌದು ಜಾಶ್ ಇಂಗ್ಲಿಸ್ ಕೂಡ ರಿಜಿಸ್ಟರ್ ಆಗಿದ್ದಾರೆ. ಸೊ ಈ ಪ್ಲೇಯರ್ಸ್ಗಳನ್ನ ಬ್ಯಾನ್ ಮಾಡಿ ಬಿಸಾಕಬೇಕು. ಇಂಜುರಿ ಆಯಿತು ಅಂತಂದರೆ ಅದೊಂದು ಕ್ಯಾಟಗರಿ, ಬೇಕು ಅಂತ ಫೇಕ್ ಇಂಜುರಿಗಳನ್ನ ಮಾಡಿಕೊಂಡು ಮಿನಿ ಆಕ್ಷನ್ಗೆ ಬರುವಂಥವ್ರು ಅದು ಬೇರೆ ಕ್ಯಾಟಗರಿ. ಇವಾಗ ಗೊತ್ತಿರೋದನ್ನೇ ಬೇಕು ಅಂತ ಮೆಗಾ ಆಕ್ಷನ್ ಸ್ಕಿಪ್ ಮಾಡಿಬಿಟ್ಟು ಬೇರೆ ಬೇರೆ ರೀಸನ್ಗಳನ್ನ ಕೊಡ್ತು ಅಂತಂದರೆ, ಇವಾಗ ಹ್ಯಾರಿ ಬ್ರೂಕು ಬ್ಯಾನ್ ಆಗಿದ್ದಾರೆ. ಅವ್ರು ಬಿಡಿ, ಅವ್ರು ಪಿಕ್ ಆಗಿದ್ರು, ಆಮೇಲೆ ನಂಬಿಕೆ ದ್ರೋಹದ ಕೆಲಸ ಮಾಡೋದಕ್ಕೋಸ್ಕರ 2 ವರ್ಷ ಬ್ಯಾನ್ ಆಗಿದ್ರು ಅವರು. ಸೊ ಬೇಕು ಅಂತ IPL ಸ್ಕಿಪ್ ಮಾಡೋವಂಥವ್ರು ಅವ್ರು ಮೆಗಾ ಆಕ್ಷನ್ಗೆ ನೆಕ್ಸ್ಟ್ ಮೆಗಾ ಆಕ್ಷನ್ಗೆ ಬರಬೇಕು, ಮಿನಿ ಆಕ್ಷನ್ಗೆ ಬರೋ ಆಗಿಲ್ಲ. ಇವಾಗ ಸುಮ್ಮನೆ ಅಂದರೆ ಇವಾಗ ಬೇಕು ಅಂತ ಸ್ಕಿಪ್ ಮಾಡ್ಕೊಂಡು 1 ವರ್ಷ ಆರಾಮಾಗಿ ರಿಲ್ಯಾಕ್ಸ್ ಮಾಡೋಣ, ಬಂದ್ಬಿಟ್ಟು ಅಲ್ಲಿ ಮಧ್ಯದಲ್ಲಿ ತಿರ್ಗಾ ಅಟೆಂಡ್ ಮಾಡೋಣ ಅನ್ನೋಂಥ ಪ್ಲೇಯರ್ಸ್ಗಳು. ಇವಾಗ ಕ್ಯಾಮ್ರಾನ್ ಗ್ರೀನ್ಗೆ ಲಾಸ್ಟ್ ಇಯರ್ ಇಂಜುರಿ ಆಗಿತ್ತು. ಸೊ ಅದಕ್ಕೋಸ್ಕರ ಅವ್ರಿಗೆ ಮಾರ್ಜಿನ್ ಇದೆ ಈ ಮಿನಿ ಆಕ್ಷನ್ಗೆ ಬರೋದಕ್ಕೆ. ಬಟ್ ಆದರೂ ಕೂಡ ಅವ್ರಿಗೂ ಒಂದು ರೂಲ್ ಇದೆಯಲ್ಲ, 18 ಕೋಟಿ ರೂಲ್. 18 ಕೋಟಿಗಿಂತ ಜಾಸ್ತಿ ಹೋಯ್ತು ಅಂದರೆ ಅದೆಲ್ಲ IPL ಗವರ್ನಿಂಗ್ ಕೌನ್ಸಿಲ್ಗೆ ಹೋಗುತ್ತೆ ದುಡ್ಡು, ಮ್ಯಾನೇಜ್ಮೆಂಟ್ಗೆ, ಪ್ಲೇಯರ್ ವೆಲ್ಫೇರ್ಗೆ ಹೋಗುತ್ತೆ. 18 ಕೋಟಿಗೆ ಮಾತ್ರ ಪ್ಲೇಯರ್ಗೆ ಸಿಗೋವಂಥದ್ದು. ಸೊ ಮಿನಿ ಆಕ್ಷನ್ ಅಂತ ಬಂದಾಗ ಸಾಕಷ್ಟು ಗೈಡ್ಲೈನ್ಸ್ಗಳನ್ನಂತೂ ಖಂಡಿತ ತಗೊಂಬಂದಿದೆ. ಅದರಲ್ಲಿ ಈ ಥರ ಪ್ಲೇಯರ್ಸ್ಗಳನ್ನ ಇವ್ರನ್ನೂ ಕೂಡ ಬ್ಯಾನ್ ಮಾಡಬೇಕು ಅಂತ ಸುನಿಲ್ ಗವಾಸ್ಕರ್ ಹೇಳಿದ್ದಾರೆ. IPL ಬಗ್ಗೆ ಉಡಾಫೆ ತೋರಿಸುವಂಥ ಪ್ಲೇಯರ್ಗಳು ಎಷ್ಟೋ ಜನ ಪ್ಲೇಯರ್ಸು ಆಡಬೇಕು ಅಂತ ಕಾಯ್ತಾ ಇರ್ತಾರೆ. ಅದರಲ್ಲಿ ಇಂಥ ಪ್ಲೇಯರ್ಗಳು ಉಡಾಫೆ ತೋರಿಸ್ತು ಅಂತಂದರೆ, ನ್ಯಾಷನಲ್ ಡ್ಯೂಟಿನ ಬಿಡ್ತು ಅಂತ ಅಂದರೆ, ಪ್ಲೇಯರ್ ಇಂಜುರಿ ಆಗಿರೋದನ್ನ ಬಿಡ್ತು ಅಂತಂದರೆ ಬೇರೆ ಯಾವುದೇ ರೀಸನ್ ಕೊಡಬಾರ್ದು. ನನ್ನ ಮಕ್ಕಳು ನೋಡ್ಕೊಬೇಕು, ನನ್ನ ಹೆಂಡತಿ ನೋಡ್ಕೊಬೇಕು, ನನ್ನ ಅಮ್ಮ ನೋಡ್ಕೋಬೇಕು, ಅದು ನೋಡ್ಕೋಬೇಕು, ಇದು ನೋಡ್ಕೋಬೇಕು, ಹಂಗೋಗ್ಬೇಕು, ನಾನು ಹಿಂಗೋಗ್ಬೇಕು, ಅಲ್ಲಿ ಪಾರ್ಟಿ ಇದೆ, ಇಲ್ಲಿ ಪಾರ್ಟಿ ಇದೆ, ಅವೆಲ್ಲ ರೀಸನ್ ಕೊಡ್ತು ಅಂತಂದರೆ ಇವ್ರನ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿದರೆ, ನ್ಯಾಷನಲ್ ಡ್ಯೂಟಿ, ಅವ್ರ ನ್ಯಾಷನಲ್ ಡ್ಯೂಟಿ ಇತ್ತು ಅಂದರೆ ಮಾತ್ರ ಮಾರ್ಜಿನ್ ಕೊಡಬೇಕು, ಅದು ಬಿಡ್ತು ಅಂದರೆ ಬ್ಯಾನ್ ಮಾಡಬೇಕು ಈ ಪ್ಲೇಯರ್ನ ಅಂತ. ಸೊ ಇದು ವ್ಯಾಲಿಡ್ ಅಂತಲೂ ಕೂಡ ಅನಿಸುತ್ತೆ. ಇದು ಪಾಸಿಟಿವ್ ನೋಡರ್ ತಗೋಬೋದು, ನೆಗೆಟಿವ್ ನೋಡರ್ ತಗೋಬೋದು. ಜೆನ್ಯೂನ್ ಆಗಿ ಪ್ಲೇಯರ್ ಬಂದ್ಬಿಟ್ಟು ಹೇಳ್ತಾ ಇದ್ದಾರೆ, ಇಲ್ಲ ಗುರು ನಾನು 20% ಆಫ್ ದ ಮ್ಯಾಚ್ ಮಾತ್ರ ಅವೈಲೇಬಲ್ ಇರ್ತೀನಿ ಅಂತ. ಇಲ್ಲಾಂದರೆ ಹೇಳ್ದಂಗೆ ಇರ್ಬೋದಲ್ವ ಅವರು, ನಾನು 20% ಆಫ್ ದ ಮ್ಯಾಚ್ ಅವೈಲೇಬಲ್ ಇರ್ತೀನಿ ಅಂತ ಹೇಳ್ದಂಗೆ ಇರ್ಬೋದು ಅವರು, ಆಕ್ಷನ್ ಆದಮೇಲೆ ಹೇಳ್ಬೋದು ಅವರು. ಸೊ ಆ ಥರ ಮಾಡ್ತವ್ರೆ, ಅದೊಂಥರ ನಮಾಕರಾಮ್ ಕೆಲಸ, ಇನ್ನೂ ನಮಾಕರಾಮ್ ಕೆಲಸ ಆಗೋಗ್ಬಿಡುತ್ತೆ. ಸೊ ಅವ್ರು ಫಸ್ಟೇ ಹೇಳ್ತಾ ಇದ್ದಾರೆ,
ಫಸ್ಟೇ ಹೇಳ್ತಾ ಇದ್ದಾರೆ ಅಂದರೆ ಇವ್ರು ಈ ನೆಗೆಟಿವ್ ಆ್ಯಂಗಲಲ್ಲಿ ತೊಗೊಬೋದು ಅದನ್ನು. ಏನು ಇಷ್ಟು ಧೈರ್ಯ ನಿನಗೆ 20% ಆಫ್ ದ ಮ್ಯಾಚ್ ಅವೈಲೇಬಲ್ ಇರ್ತೀನಿ ಅಂತ ಹೇಳ್ಬಿಟ್ಟು ರಿಜಿಸ್ಟರ್ ಆಗ್ತಿದ್ದೆ, 2 ಕೋಟಿಗೆ ರಿಜಿಸ್ಟರ್ ಆಗ್ತಾ ಇದ್ದೆ ನೀನು, ಎಷ್ಟು ದಿಮಾಕ್ ಇರಬೇಕು ನಿನಗೆ, IPL ಕಂಡ್ರೆ ಸುಡಾಫೇನ ನಿನಗೆ ಅಂತ ಈ ಆ್ಯಂಗಲ್ ತೊಗೊತಾರೆ. ಒಂಥರ ಹಂಗಿದ್ರು ತಪ್ಪು ಹಿಂಗಿದ್ರು ತಪ್ಪು. ಸೊ ಒಟ್ಟಲ್ಲಿ ಹಂಗೆ ನೋಡೋಕೆ ಹೋದ್ರು ಆಪ್ಷನ್ಗೆ ರಿಜಿಸ್ಟರ್ ಆಗಬಾರ್ದು. ಅವ್ರು ಅವೈಲೇಬಲ್ ಇರೋದಿಲ್ಲ ಅಂತಂದರೆ, ನನ್ನ ಪ್ರಕಾರ 50% ಆಫ್ ದ ಮ್ಯಾಚ್ಗಿಂತ ಜಾಸ್ತಿ ಅವೈಲೇಬಲ್ ಇರೋದಿಲ್ಲ ಅಂತಂದರೆ ಇವ್ರು ರಿಜಿಸ್ಟರ್ ಆಗೋಕ್ಕೆ ಹೋಗಬಾರ್ದು, ಆ ಯೋಗ್ಯತೆನೇ ಕಳ್ಕೊಳ್ತಾರೆ ಇವರು. ಸೊ ರಿಜಿಸ್ಟರ್ ಆದರು ಅಂತಂದರೆ ಆಡಬೇಕಾಗುತ್ತೆ, ಅಟ್ಲೀಸ್ಟ್ ಒಂದು 60 to 70% ಆಫ್ ದ ಮ್ಯಾಚಸ್ನ ಆಡೋ ಥರನಾದ್ರು ಇರಬೇಕಾಗುತ್ತೆ, ಇಲ್ಲಾಂದ್ರೆ ರಿಜಿಸ್ಟರ್ ಆಗೋಕ್ಕೆ ಹೋಗಬಾರ್ದು. ಇನ್ನೂ ಒಂದು ಸೀನ್ ಏನು ಅಂತಂದರೆ, ಸುನಿಲ್ ಗವಾಸ್ಕರ್ ಹೇಳಿರೋ ಪ್ರಕಾರ ಈ ಓವರ್ಸೀಸ್ ಪ್ಲೇಯರ್ಗಳು ಒಂದು ಕಡೆ ಆಯಿತು ಅಂತಂದರೆ, ಇಂಡಿಯನ್ ಪ್ಲೇಯರ್ಸ್ಗಳು ಅಂತ ಬಂದಾಗ ಇಂಡಿಯನ್ ಡೊಮ್ಯಾಸ್ಟಿಕ್ ಪ್ಲೇಯರ್ಸ್ಗಳು, ಬೇಸ್ ಪ್ರೈಸ್ಗೆ ಪಿಕ್ ಆಗುವಂಥ ಪ್ಲೇಯರ್ಸ್ಗಳು ಏನಿದ್ದಾರೆ, ಸೊ ಈ ಬೇಸ್ ಪ್ರೈಸ್ಗೆ ಪಿಕ್ ಆಗುವಂಥ ಪ್ಲೇಯರ್ಸ್ಗಳು ಮ್ಯಾಕ್ಸಿಮಮ್ ಅವರ ಎಕ್ಸ್ಟ್ರೀಮ್ನ ರೀಚ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಇನ್ ಕೇಸ್ ಏನಾದ್ರು ಒಬ್ಬ ಪ್ಲೇಯರ್ ಡೊಮೆಸ್ಟಿಕ್ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ನೀವು ಕೋಟಿಗಟ್ಟಲೆ ಕೊಟ್ಬಿಟ್ಟು ಅನ್ಕ್ಯಾಪ್ ಪ್ಲೇಯರ್ಗೆ ಇವಾಗ ಜಸ್ಟ್ ಇವಾಗ ಸಗದಾಗ ಆಡ್ತಿರೋಂಥ ಪ್ಲೇಯರ್ಗೆ ನೀವು ಕೊಟ್ಬಿಟ್ಟು ಒಂದು 5-6 ಕೋಟಿ ಕೊಟ್ಬಿಟ್ರಿ ಅಂತಂದರೆ, ಆಪ್ಷನಲ್ಲಿ ಪಟ್ಟಣಕ್ಕೆ ಪಿಕ್ ಮಾಡಿಬಿಟ್ರಿ ಅಂತಂದರೆ ಆ ಪ್ಲೇಯರು ಖಂಡಿತ ಸರ್ವೈವ್ ಆಗಲ್ಲ. ನಾವು ನೋಡಿದ್ವಿ ಎಷ್ಟೊಂದು ಜನ ಕ್ರಿಕೆಟರ್ಸು 2 ವರ್ಷನೂ ಕೂಡ ಯಂಗ್ ಪ್ಲೇಯರು ಸರ್ವೈವ್ ಆಗಲ್ಲ ಇಂಡಿಯನ್ ಕ್ರಿಕೆಟಲ್ಲಿ, ಅಂದರೆ IPL ಸರ್ವೈವ್ ಆಗೋದಿಲ್ಲ. ಯಾಕಂದರೆ ಅವ್ರಿಗೆ ಅಷ್ಟು ದುಡ್ಡು ಕೊಟ್ಬಿಟ್ರಿ ಅಂತಾನೆ ನೀವು ಅವ್ರಿಗೆ ಎಫರ್ಟ್ ಹಾಕಬೇಕು ಅಂತಲೇ ಅನ್ಸಲ್ಲ, ಅಲ್ಲಿ ಎಕ್ಸ್ಟ್ರಾರ್ಡನರಿ ಆಗಿ ಏನಾದ್ರು ಪ್ರೂವ್ ಮಾಡಬೇಕು ಅಂತಲೇ ಅನ್ಸಲ್ಲ ಅವ್ರಿಗೆ, ದುಡ್ಡು ಸಿಗ್ತಾ ಮಜಾ ಮಾಡೋಣ ಅನ್ನೋ ಒಂದು ಮೈಂಡ್ ಸೆಟ್ ಬಂದ್ಬಿಡುತ್ತೆ ಅವ್ರಿಗೆ. ಸೊ ಖಂಡಿತ ಆ ಥರ ಹುಡುಗರನ್ನ ಯಂಗ್ ಜನರೇಷನ್ನ ಹಾಳು ಮಾಡೋದಕ್ಕೆ ಹೋಗ್ಬಿಡಿ. ಜಾಸ್ತಿ ಅಮೌಂಟ್ನ ಸುರಿದ್ಬಿಟ್ಟು ಒಬ್ಬ ಯಂಗ್ ಅಂಡ್ ಎನರ್ಜೆಟಿಕ್ ಪ್ಲೇಯರ್ ಮೇಲೆ ಅವಕಾಶ ಕೊಡಿ, 1 ವರ್ಷ ಅವಕಾಶ ಕೊಡಿ, ಬೇಕಾದ್ರೆ ನೆಕ್ಸ್ಟ್ ಸೀಸನ್ ದುಡ್ಡು ಕೊಡಿಬೇಕಾದ್ರೆ ಅವ್ರಿಗೆ. ನೀವು ಫಸ್ಟ್ ವರ್ಷ ಬರ್ತಾ ಇದ್ದಂಗೆ ಅವ್ರು IPLಗೆ 4 ಕೋಟಿ 5 ಕೋಟಿ ಕೊಟ್ಬಿಟ್ರಿ ಅಂತಂದರೆ ಅವ್ರಿಗೆ ತಲೆನಿಲ್ಲಲ್ಲ. ಹೌದು, ತಲೆನಿಲ್ಲ ಪ್ಲೇಯರ್ಸ್ಗಳಿಗೆ, ಏನೋ ಬಂದ್ಬಿಡ್ತು ಅನ್ನೋ ಥರ. ವಿರಾಟ್ ಕೊಹ್ಲಿ ಹೇಳಿದ್ರಲ್ಲ, ಅವಾಗ ನನಗೆ ಎಷ್ಟು ಚಿಕ್ಕ ಅಮೌಂಟ್ನ ಕೊಟ್ಟಿದ್ರು, ಅವಾಗಲೇ ನನಗೇನೋ ಒಂಥರ ಅನ್ಸ್ಬಿಟ್ಟಿತ್ತು, ಈ ಅಮೌಂಟ್ ಇಷ್ಟು ದುಡ್ಡು ಅಂತ ಅನ್ನಿಸ್ಬಿಟ್ಟಿತ್ತು. ಆ ಡ್ರಾಫ್ಟಲ್ಲಿ ಪಿಕ್ ಆದಾಗ ಇಷ್ಟು ದುಡ್ಡಾಗುರು ಅಂತ ಅನ್ನಿಸ್ಬಿಟ್ಟಿತ್ತು ಅಂತ. ಅಂಥದ್ರಲ್ಲಿ ಅವ್ರು 10 ಲಕ್ಷ ಕೊಟ್ಟಾಗಲೇ ಹಂಗೆ ಫೀಲ್ ಆಗಿದ್ದವರು, ಇವರು ಇಲ್ಲಿ 4-5 ಕೋಟಿ ಕೊಟ್ಬಿಟ್ರು ಅಂದ್ರೆ ಯಾವ ಥರ ಫೀಲ್ ಆಗಬೇಕು. ತಲೆ ಮೇಲೆ ಕಿರೀಟ ಅಂತೂ ಬರುತ್ತೆ, ಆ್ಯಂಡ್ ಪ್ಲೇಯರ್ ಪರ್ಫಾರ್ಮೆನ್ಸ್ ಅಂತೂ ಎಷ್ಟೋ ಜನ ನೋಡಿದ್ದೀವಿ ಕಳೆದೋಗ್ಬಿಟ್ಟು ಅವ್ರ ಪ್ಲೇಯರ್ಸ್ಗಳು, ಇನಿಷಿಯಲಿ ಕೋಟಿ ಕೊಟ್ಟಂಥ ಪ್ಲೇಯರ್ಸ್ಗಳು. ಸೊ ವ್ಯಾಲಿಡ್ ಅರ್ಥ ಮಾಡ್ಕೊಬೇಕು ಫ್ರಾಂಚೈಸಿಗಳನ್ನು ಕೂಡ. ಇವ್ರು ಸುಮ್ಮನೆ ಹೋಗ್ತಿರ್ತಾರೆ ಅನ್ಕ್ಯಾಪ್ ಪ್ಲೇಯರ್ಗೆ, ಅಂದರೆ ಇವಾಗಿನ ಬರ್ತಾರಂಥ ಪ್ಲೇಯರ್ಗಳಿಗೆ ಅವರು ಕೆರಿಯರ್ನ ಇವರೇ ಹಾಳು ಮಾಡ್ದಂಗೆ ಇರುತ್ತೆ ಅಷ್ಟೇ, ಬೇರೆ ಏನೂ ಇಲ್ಲ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಒಟ್ಟಲ್ಲಿ ಸುನಿಲ್ ಗವಾಸ್ಕರ್ ಹೇಳಿರೋದ್ರಲ್ಲಿ ಒಂದು ಸ್ವಲ್ಪ ವ್ಯಾಲಿಡ್ ಅಂತೂ ಇದೆ, ನೋಡೋಣ ಅದೇನಾಗುತ್ತೆ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.